ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯ ಅಂತ ಹುಟ್ಟಿದ ಮೇಲೆ ನಾನಾ ರೀತಿಯಾಗಿರ್ತಕ್ಕಂಥ ಜಂಜಾಟಗಳು ಎಲ್ಲ ಕಾಲಮಂದಲೂ ಕೂಡ ಎಲ್ರಿಗೂ ಅನ್ವಯಿಸುತ್ತೆ. ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು ಈ ಹಂತಗಳಲ್ಲಿ ಪ್ರತಿಯೊಬ್ಬರು ಹುಡುಕಾಟ ಮಾಡ್ತಕ್ಕಂಥದ್ದು ನೆಮ್ಮದಿ ಇದ್ರೆ ಸಾಕಪ್ಪ, ಸುಖವಾಗಿದ್ರೆ ಸಾಕಪ್ಪ, ಸಾಕಾಗೋಗಿದೆ ಅಂತಕ್ಕಂತಹ ಭಾವನೆಯನ್ನು ಪ್ರತಿಯೊಬ್ಬರು ಒಂದು ಸಟನ್ ಟೈಮ್ ಬಂದಾಗ ಹೇಳ್ತಾ ಹೋಗ್ತಾರೆ. ಅಷ್ಟು ಸುಲಭ ಅಲ್ಲ ಸಿಗುವಂಥದ್ದು. ಯಾಕಂದರೆ ಕರ್ಮಗಳು ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ ಅಂತೇಳಿ ಭಾಳಷ್ಟು ಕಾರ್ಯಕ್ರಮಗಳು ನಾವು ಹೇಳ್ತಾನೆ ಇರ್ತೀವಿ. ಆ ಕರ್ಮಗಳನ್ನು ನಾವು ಸರಿಪಡಿಸ್ಕೊಳ್ಳದೆ, ಅದನ್ನು ಪರಿಹಾರ ಮಾಡಿಕೊಳ್ಳದೆ, ನಮ್ಮ ಇಷ್ಟ ಬಂದ ಹಾಗೆ ನಮಗೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳು ನಮಗೆ ಸಿಗಬೇಕು ಅಂತಕ್ಕಂತಹ ಭಾವನೆಯೋ, ಆಸೆಯೋ, ದುರಾಸೆಯೋ, ಮತ್ತೊಂದು ಮಗದೊಂದು ನಾವು ಬೆನ್ನತ್ತು ಹೋದಾಗ ಈ ಕರ್ಮಗಳು ನಮ್ಮನ್ನು ಹಿಂದೆ ಎಳಿತಾ ನಮಗೆ ಬೇಕಾದಂಥ ಅವಶ್ಯಕತೆಗಳನ್ನು ಸರಿಯಾದ ಕಾಲಮಾನಕ್ಕೆ ಪೂರೈಕೆ ಮಾಡಿಸ್ಕೊಳ್ಳೋಕೆ ಆಗದಿರ್ತಕ್ಕಂಥ ಪರಿಸ್ಥಿತಿಯನ್ನು ತಂದುಕೊಟ್ಟು ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಸುಖ, ಸಂತೋಷ, ನೆಮ್ಮದಿಗಳನ್ನೆಲ್ಲ ಹಾಳು ಮಾಡಿಬಿಡುತ್ತೆ, ಕಿತ್ಕೊಂಡ್ಬಿಡುತ್ತೆ ಅಂತೇಳಿ ಇವತ್ತು ಎಷ್ಟೋ ಜನಕ್ಕೆ ಅನುಭವ ಆಗಿರ್ತಕ್ಕಂತಹ ವಿಚಾರಗಳು. ಆದರೂ ಕೂಡ ಪ್ರತಿಯೊಬ್ಬರು ಕೂಡ ಇವತ್ತು ಮೆಡಿಟೇಷನ್ ಅಂತೆ, ಯೋಗ ಅಂತೆ, ಧ್ಯಾನ ಅಂತೆ, ಇವತ್ತು ಗಲ್ಲಿಗಳಲ್ಲೂ ಇದೆ ಇವೆಲ್ಲ. ಯಾಕೆ ಎಲ್ಲಿ ಓಪನ್ ಮಾಡಿದ್ರು ಕೂಡ ಜನ ಯಾಕೆ ಅಲ್ಲಿ ಹೋಗಿ ಆತಿರ್ತಾರೆ ಅಂತಂದ್ರೆ ನೆಮ್ಮದಿ ಬೇಕು, ನೆಮ್ಮದಿ ಹುಡುಕಾಟ ಅಂತೇಳಿ. ಆದರೂ ಅವ್ರನ್ನೆಲ್ಲ ಯೋಗ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ತುಂಬ ಚೆನ್ನಾಗಿ ಮಾಡ್ತೀವಿ, ಅದಿಲ್ಲ ಆಗೋದೇ ಇಲ್ಲ ಅಂತ ಮಾತನ್ನು ಹೇಳ್ತಾರೆ. ಆದರೂ ನೆಮ್ಮದಿ ಸಿಕ್ಕಿದೆಯಾ ಅಂದರೆ ಆ ಟೈಮ್ ನೆಮ್ಮದಿ ಸಿಗುತ್ತೆ, ಮತ್ತು ಅದೇ ರಾಮಾಯಣಗಳು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಿಮಗೂ ಅನುಭವ ಆಗಿರ್ಬೋದು. ಬೇಕಂದ್ರೆ ನಿಮ್ಮ ಸ್ನೇಹಿತರುಗಳನ್ನ, ಬಂಧು ಬಳಗ, ನಿಮ್ಮ ಮನೇಲಿ ಕೇಳಿ ನೋಡಿ. ಬೇಕಂದರೆ ಆ ಮೆಡಿಟೇಷನ್ ಮಾಡೋಷ್ಟು, ಯೋಗ ಮಾಡೋಷ್ಟು, ಆ ಧ್ಯಾನ ಮಾಡೋಷ್ಟು ಮಾತ್ರ ರಿಲ್ಯಾಕ್ಸೇಷನ್. ಅದಾದಮೇಲೆ ಮತ್ತೆ ಅದೇ ಜಂಜಾಟ, ಅದೇ ಪ್ರಾಬ್ಲಮ್. ಯಾಕೆ ಮನುಷ್ಯನಿಗೆ ಸುಖ, ಶಾಂತಿ, ನೆಮ್ಮದಿ ಸಿಗ್ತಾ ಇಲ್ಲ ಅನ್ನೋ ಲೆಕ್ಕಾಚಾರ ಇವತ್ತಿನ ಕಾಲಮಾನದಲ್ಲ, ಅಂದಿನ ರಾಜ ಮಹಾರಾಜ ಕಾಲದೂ ಕೂಡ ಹುಡುಕಾಟ ಮಾಡ್ತಕ್ಕಂಥ ಒಂದು ವಿಚಾರಗಳು, ಪ್ರಕರಣಗಳು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಅದರ ಬೆನ್ನತ್ತು ಹೋದಾಗ, ಸಿಗದೇ ಇದ್ದಾಗ ಎಲ್ಲಿ ತಪ್ಪು ಮಾಡಿದ್ದೀವಿ, ಎಲ್ಲಿ ತಪ್ಪಾಗಿದೆ ಅನ್ನೋ ಲೆಕ್ಕಾಚಾರಕ್ಕೆ ಕೆಲವರು ಹುಡ್ಕೊಳ್ತಾರೆ, ಕೆಲವರು ಹುಡ್ಕೊಳ್ಳಲ್ಲ. ಕೆಲವರು ಅನುಭವಿಸ್ತಾ ಇರ್ತಾರೆ, ಕೆಲವರು ಹುಡುಕಾಟ ಮಾಡ್ತಿರ್ತಾರೆ, ಕೆಲವರು ಸಿಗೋದೇ ಇಲ್ಲ. ಕೊನೆಗೆ ತುಂಬ ಪ್ರಾಬ್ಲಮ್ ಆಯಿತು ಅಂತಂದಾಗ ಜೀವನವೇ ಬೇಡ, ಜೀವವೇ ಬೇಡ ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ. ಕೆಲವರು ಎಲ್ಲವನ್ನು ಬಿಟ್ಟಾಕಿ ನಮಗೆ ನಾವು ಇದ್ಬಿಡೋಣಮ್ಮ ಅಂತಕ್ಕಂತಹ ಒಂದು ಕೆಲವು ಜಿಜ್ಞಾಸೆಗಳಲ್ಲೂ ಕೂಡ ಒಳಗಾಗಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಕೆಲವರು ರೋಸಿ ಹೋಗಿರ್ತಕ್ಕಂಥದ್ದು ತುಂಬ ಜನ. ಆದರೆ ಇವತ್ತಿಂದ ನಾವು ಹೇಳ್ಕೊಡ್ತಕ್ಕಂಥ ಕೆಲವು ವಿಚಾರಗಳು, ವೈದಿಕ ಪರಂಪರೆಯಲ್ಲಿ ಬರ್ತಕ್ಕಂಥ ಹಲವಾರು ವಿಚಾರಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ, ನೀವು ಯಾವ ಮೆಡಿಟೇಷನ್ ಬೇಕಾಗಿಲ್ಲ, ಯಾವ ಯೋಗನೂ ಬೇಕಾಗಿಲ್ಲ, ಯಾವ ಧ್ಯಾನನೂ ಬೇಕಾಗಿಲ್ಲ, ನಿರಂತರವಾಗಿ ಇದನ್ನು ಬಳಕೆ ಮಾಡಿದಷ್ಟು ನಿರಂತರವಾಗಿ ನೀವು ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿಯನ್ನು ಪಡಿಬೋದು ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತೀನಿ. ಯಾಕಂದರೆ ಇದೇನು ಹೊಸ್ದಾಗಿ ನಮ್ಗೆ ಗೊತ್ತಿಲ್ಲದಿರೋದಲ್ಲ, ಗೊತ್ತಿರೋಂಥದ್ದೇ. ನಮ್ಮ ಹಿಂದಿನ ತಲೆಮಾರುಗಳಿಂದ ಋಷಿ ಮುನಿಗಳೆಲ್ಲ ಅನುಸರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದೇ. ಆದರೆ ನಾವು ಆಧುನಿಕತೆಯ ಬೆನ್ನ ತೋರ್ತಿದ್ದಾಗೆ, ನಮ್ಮಲ್ಲಿ ಸಂಸ್ಕಾರಗಳು ಮಾಯ ಆಗ್ತಿದ್ದಾಗೆ, ನಮ್ಮಲ್ಲಿ ನೀತಿ ನಿಯಮಗಳು, ವೈದಿಕ ಪರಂಪರೆಯ ಆಚಾರ ವಿಚಾರಗಳು ಎಲ್ಲವೂ ಕೂಡ ಕಾಣೆ ಆಗ್ತಿದ್ದಾಗ ಮನುಷ್ಯನಿಗೆ ಈ ಕರ್ಮಗಳು ದಾಳಿ ಹಿಡ್ದೆ ಇನ್ನೇನಾಗ್ತದೆ. ಈ ಕರ್ಮಗಳು ದಾಳಿ ಇಟ್ಟಾಗ ಏನಾಗ್ತದೆ, ಮನುಷ್ಯ ನೆಮ್ಮದಿ ಕಳ್ಕೊಳ್ತಾನೆ, ನೆಮ್ಮದಿಗೋಸ್ಕರ ಹುಡುಕಾಟ ಮಾಡ್ತಾನೆ. ಆದರೆ ನಮ್ಮ ಋಷಿ ಮುನಿಗಳು ಅವತ್ತಿನ ಕಾಲದಲ್ಲಿ ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂತಹ ಈ ಹಲವಾರು ವಿಚಾರಗಳು, ಸಂಸ್ಕಾರಗಳನ್ನು ನಾವು ಜೀವನ ಅಳವಡಿಸ್ಕೊಳ್ತಾ ಹೋದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಾಧೆಗಳಿರುವುದಿಲ್ಲ. ಯಾಕಂದರೆ ನಮ್ಮ ಹಿಂದಿನ ತಲೆಮಾರುಗಳು ಎಷ್ಟು ನೆಮ್ಮದಿಯಾಗಿದ್ರು, ಎಷ್ಟು ಸುಖವಾಗಿದ್ರು, ಎಷ್ಟು ಶಾಂತಿಯಾಗಿದ್ರು, ಎಷ್ಟು ದೈವಜ್ಞರಾಗಿದ್ದರು, ಎಷ್ಟು ದೈವಾಂಶ ಸಂಭೂತರಾಗಿದ್ದರು. ನಮ್ಮ ಋಷಿ ಮುನಿಗಳಾಗಿರ್ಬೋದು, ಸಾಧುಗಳಾಗಿರ್ಬೋದು, ಸಂತರುಗಳಾಗಿರ್ಬೋದು, ನಮ್ಮ ಹಿರಿಯರು, ತಾತ ಮುತ್ತಾದವರೆಲ್ಲ ಎಷ್ಟು ಕಾಮಗೆ, ಕೂಲಾಗಿ, ಎಷ್ಟು ಚೆನ್ನಾಗಿದ್ರು. ಪ್ರತಿ ಒಂದನ್ನು ಇದು ಮಾಡ್ತಿದ್ರು. ಒಂದೊಂದು ಮನೇಲೂ ಕೂಡ 15 ಜನ 20 ಜನ ಮಕ್ಕಳು ಎಷ್ಟು ಚೆನ್ನಾಗಿ ಅವ್ರಿಗೆ ಓದು ಬರಹ ಕಲಿಸಿ, ಎಷ್ಟು ಜನ ಅವ್ರಿಗೆ ದಾರಿ ತಪ್ಪಿಸಿ, ಎಷ್ಟು ಜನಕ್ಕೆ ಅವ್ರಿಗೆ ಮದುವೆ ಮಾಡಿಸಿ, ಮೊಮ್ಮಕ್ಕಳು ಆಡಿಸಿ, ಹೊಲ ಗದ್ದೆ ಬೆಳೆ ನೋಡ್ಕೊಂಡು ಎಷ್ಟು ಚೆನ್ನಾಗಿದ್ರು. ಅವರೆಲ್ಲ ಏನು ಒದ್ದಾಡ್ದಿರಲ್ಲ. ಅವ್ರು ಯಾರು ಯೋಗ ಮಾಡೋಕೆ ಹೋಗಲಿಲ್ಲ, ಧ್ಯಾನ ಮಾಡೋಕೆ ಹೋಗಲಿಲ್ಲ, ಮೆಡಿಟೇಷನ್ ಮಾಡೋಕೆ ಹೋಗಲಿಲ್ಲ, ಅಥವಾ ನೆಮ್ಮದಿಲ್ಲ ಅಂತ ಯಾವತ್ತೂ ಹೇಳ್ದವರೇ ಅಲ್ಲ. ಅವರು ದುಡಿಮೆಯ ನಂಬಿ ದುಡಿಯೋರು, ಬದುಕೋರು, ಆನಂದವಾಗಿರೋರು. ಯಾಕೆ ಸಾಧ್ಯ ಆಯ್ತು? ಇವತ್ತು ಎಲ್ಲ ಕೊಟ್ಟಿದ್ದಾನೆ ದೇವರು. ಒಬ್ಬ ಭಿಕ್ಷೆತನು ಕೂಡ ಕೋಟಿ ಹಣ ಮಾಡಿದ್ದಾನೆ ಇವತ್ತು. ಒಬ್ಬ ಭಿಕ್ಷೆ ಎತ್ತು, ನೀವು ಅನ್ಕೋಬೋದು ಅವ್ನು ಭಿಕ್ಷಾ ಬೇಡ್ತಾನೆ ಅಂತ. ಅವ್ನು ಭಿಕ್ಷಾ ಬೇಡನು ಕೂಡ ಒಳ್ಳೊಳ್ಳೆ ಮನೆ, ಒಳ್ಳೊಳ್ಳೆ ಕಾರು, ಒಳ್ಳೊಳ್ಳೆ ಬಂಗ್ಲೆ ಮಾಡಿರ್ತಾನೆ ಅವನು. ಅವನಿಗೂ ನೆಮ್ಮದಿ ಇಲ್ಲ ಇವತ್ತು. ಇನ್ನು ಕೋಟಿ ಹಣ ಇರೋರು ಕೂಡ ನೆಮ್ಮದಿನೇ ಇಲ್ಲ. ಬೇಜಾನ್ ದುಡ್ಡಿದೆ, ಆದರೆ ನೆಮ್ಮದಿ ಇಲ್ಲ.
ಎಷ್ಟು ಜನ ಸೂಪರ್ ಸ್ಟಾರ್ಗಳು ಹೇಳ್ತಾರೆ ನೆಮ್ಮದಿ ಇಲ್ಲ ನನಗೆ ಅಂತ. ಅಂದರೆ ಕಾರಣ ಏನು ಅಂತಂದರೆ ಆಧುನಿಕತೆಯ ಒಂದು ಮುಖವಾಡವನ್ನು ನಾವು ಹಾಕೊಳ್ತಾ ನಮ್ಮ ಸಂಸ್ಕಾರಗಳು ಅಂದರೆ ನೆಮ್ಮದಿ ಸುಖ ಶಾಂತಿ ಕೊಡ್ತಕ್ಕಂತಹ ಹಲವಾರು ವಿಚಾರಗಳನ್ನು ನಾವು ಮರ್ತಿರೋದ್ರಿಂದ ನಮಗೇನಾಗುತ್ತೆ, ನಾವು ಹುಡುಕಾಟ ಮಾಡುವಂಥ ಸ್ಥಿತಿ ನಾವು ಬಂದ್ಬಿಟ್ಟಿದ್ದೀವಿ. ಇದು ಬೇಕಾ? ಹಾಗಂತೇಳಿ ನೀವು ಮಾಡ್ರನ್ ಯುಗಕ್ಕೆ ಹೋಗ್ಬೇಡಿ ಅಂತ ನಾನು ಖಂಡಿತ ಹೇಳಲ್ಲ. ಹೋಗಿ, ಕಾಲಾಯ ತಸ್ಮೈ ನಮ್ಮ ಕಾಲ ಹೇಗೆ ಬರುತ್ತಾಗ ನಾವು ಚೇಂಜ್ ಆಗ್ತಾ ಇರಬೇಕು. ನಾವು ಇನ್ನೂ ನಮಗೆ ಮೊಬೈಲ್ ಗೊತ್ತಿಲ್ಲ, ಯೂಟ್ಯೂಬ್ ಗೊತ್ತಿಲ್ಲ, ಫೇಸ್ಬುಕ್ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಗೊತ್ತಿಲ್ಲ ಅಂದರೆ ನಕ್ಬಿಡ್ತಾರೆ. ಯಾಕಂದ್ರೆ ನಮ್ಮ ಜನ್ರೇಷನ್ ಎಷ್ಟೋ ಜನಕ್ಕೆ ಅದು ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ. ಮಕ್ಕಳ ಹತ್ರ ಹೋಗ್ತಾರೆ, ನೋಡಪ್ಪ ಒತ್ತಪ್ಪ ಇದೇನಪ್ಪ ಅಂತ ಒತ್ತ ಕೇಳ್ತಾರೆ. ಎಲ್ಲವನ್ನು ಕಲೀರಿ, ಎಲ್ಲವನ್ನು ಮಾಡಿ. ಆದರೆ ಇಂದಿನಿಂದ ಬಂದಿರತಕ್ಕಂಥ ಸಂಸ್ಕಾರಗಳನ್ನ ಯಾವತ್ತೂ ಮರೆಯೋಕೆ ಹೋಗಬೇಡಿ. ಅದನ್ನು ನೀವು ಬಳಸ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ಆ ಮುಂದಿನ ಜನ್ರೇಷನ್ ಹೋಗ್ತಾ ಇರಲಿ. ಆಗ ನೆಮ್ಮದಿ ಸುಖ ಶಾಂತಿ ಹುಡುಕುವಂಥ ಪ್ರಮೇಯ ಬರೋದೇ ಇಲ್ಲ ನಿಮಗೆ. ಅದೆಲ್ಲವನ್ನು ಭಗವಂತ ನಮಗೆ ಆಲ್ರೆಡಿ ಕೊಟ್ಟಿದ್ದಾನೆ. ಅದು ಏನು? ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ನೋಡಿ, ಇದು ಏನಿದು ನಿಮಗೆಲ್ಲ ಕಾಣ್ತಿರ್ಬೋದು ಏನಿದು ಅಂತೇಳಿ. ಇದು ಬೇರೆ ಏನೂ ಅಲ್ಲ, ನಮ್ಮ ಹಿಂದಿನ ತಲೆಮಾರುಗಳಿಂದನೂ ಕೂಡ ಪ್ರತಿಯೊಂದು ಮನೆ ಕುಟುಂಬಗಳದ್ದು ಕೂಡ ರೆಗ್ಯುಲರ್ಗೆ ಉಪಯೋಗ ಮಾಡ್ಕೊಂಡ್ಬಂದಿರ್ತಕ್ಕಂತಹ ಒಂದು ವಿಭೂತಿ ಕಟ್ಟೆ. ಈ ವಿಭೂತಿ ಎಷ್ಟು ಮಟ್ಟಿಗೆ ನಿಮಗೆ ಬಳಕೆಗೆ ಬಂದಿತ್ತು ಅಂತಕ್ಕಂಥದ್ದು ಎಷ್ಟೋ ಜನ ಗೊತ್ತಿಲ್ಲ. ಇವತ್ತು ಎಲ್ಲೋ ಹುಡುಕಿದ್ರೆ ಅಲ್ಲೊಂದು ಇಲ್ಲೊಂದು ಅವರೊಂದು ಇವರೊಂದು ಇದನ್ನು ಬಳಕೆ ಮಾಡ್ಕೊಳ್ತಾರೆ. ಆಯಿತು, ತಗೊಳ್ತಾರೆ, ಕ್ಲೀನಾಗಿ ಬಳ್ಕೊಳ್ತಾರೆ, ಏನೋ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ತಾರೆ, ಸಮಾಧಾನವಾಗಿರ್ತಾರೆ. ಕೆಲವ್ರು ನೋಡಿದವರು, ಓ ನೀವು ಆ ಧರ್ಮದವರಾ, ಈ ಧರ್ಮದವರಾ, ವಿಭೂತಿ ಹಾಕ್ತೀರಾ, ನೀವು ಪಟ್ಟಿ ಬಳಕತ್ತೀರಾ, ನಮ್ದ್ರಲ್ಲ ಅವೆಲ್ಲ ಇಲ್ಲಪ್ಪ, ನಮ್ಮದು ವಿಭೂತಿ ಎಲ್ಲ ಇಲ್ಲ, ನಾವು ಕುಂಕುಮನ ಹಚ್ಚಲ್ಲ, ನಮ್ಮ ಹೆಣ್ಮಕ್ಳು ಕುಂಕುಮ ಹಚ್ಚಲ್ಲ. ಸ್ಟಿಕ್ಕರ್ ಇತ್ತು, ಸ್ವಲ್ಪ ದಿವಸ ಸ್ಟಿಕ್ಕರ್ ಹೊಡೆದು ಸ್ಟಿಕ್ಕರ್ ಬಿಚ್ಚಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ತೀನಿ ಅಂತೇಳಿ ಚೆನ್ನಾಗಿ ಕಾಣೋದು ಅಂದ್ಬಿಟ್ಟು ಸ್ಟಿಕ್ಕರ್ ಕಿತ್ತು ಬಿಸಾಕ್ಬಿಟ್ಟು ಆ ಬೋರ್ಡ್ ಹಣೆಯಲ್ಲಿ ಓಡಾಡ್ತಾರೆ. ನಮ್ಮಲ್ಲಿ ಯಾವುದು ಇಡಲ್ಲ ಇದು, ಆಯಿತಾ? ಆದರೆ ಈ ವಿಭೂತಿ ಮಹಿಮೆ ನಿಮ್ಗೇನಾದರೂ ಗೊತ್ತಿದೆಯಾ? ಯಾರನ್ನ ಹೇಳ್ಕೊಟ್ಟಿದ್ದೀರಾ? ನಿಮಗೆ ಯಾರನ್ನ ತಿಳಿಸ್ಕೊಟ್ಟಿದ್ದೀರಾ? ಆವತ್ತಿನ ಕಾಲದಿಂದನೂ ನಿರಂತರವಾಗಿ ಬಳಕೆ ಮಾಡ್ಕೊಂಬತಕ್ಕಂಥ ನಮ್ಮ ಹಿರಿಯರು, ನಮ್ಮ ಋಷಿ ಮುನಿಗಳು, ಸಾಧು ಸಂತರುಗಳು, ದೈವಾಂಶ ಸಂಭೂತರು, ಮಠಾಧಿಪತಿಗಳು ಇವತ್ತು ಕೂಡ ಇದರ ಬಳಕೆ ಮಾಡ್ಕೊಂಡಾಗ ಅದೊಂದು ವೇಷ ಹಾಕೊಳ್ಳೋಕ್ಕೋಸ್ಕರ ಬಳಕಂತಾರೆ. ಅವ್ರಿಗೆ ಅದು ಪ್ರೊಫೆಷನಲ್ಗೆ ಹಾಕಬೇಕು ಅಂತಕ್ಕಂಥ ಒಂದು ಮಾತಿದೆ. ಆದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಳೋದು ಏನೇನು ಪ್ರಯೋಜನ ಆಗುತ್ತೆ ಗೊತ್ತಿದೆಯಾ? ವಿಭೂತಿ ಧಾರಣೆ ಯಾವುದೋ ಒಂದು ಧರ್ಮಕ್ಕೆ ಜಾತಿಗೆ ಮಾತ್ರ ಮೀಸಲಲ್ಲ. ಯಾಕಂದರೆ ವಿಭೂತಿ ಧಾರಣೆ ಅಂತಕ್ಕಂಥದ್ದು, ವಿಭೂತಿ ಅಂತಕ್ಕಂಥದ್ದೇ ಒಂದು ಅಂತ್ಯದ ಸಂಕೇತ ಅಂತ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ವಿಭೂತಿ ಒಂದು ಅಂತ್ಯದ ಸಂಕೇತ. ನೀವು ಎಷ್ಟೇ ಶ್ರೀಮಂತರಾಗಿರಿ, ನೀವು ಎಷ್ಟೇ ಬಡವರಾಗಿರಿ, ನೀವೆಂಥ ಭಿಕ್ಷಾಯತನಾದರೂ ಆಗಿರಲಿ, ಕೊನೆಗೆ ನೀವಾಗೋದು ಬೂದಿ. ಅಲ್ಲಿ ಶ್ರೀಮಂತ ಬೂದಿ ಆಗಲ್ಲ, ಬಡವ ಮಾತ್ರ ಬೂದಿ ಆಗ್ತಾನೆ, ಭಿಕ್ಷೆಗೆ ಮಾತ್ರ ಬೂದಿ ಆಗ್ತಂತಿಲ್ಲ. ಸ್ಮಶಾನಕ್ಕೆ ಹೋದ್ಮೇಲೆ ಎಲ್ಲರೂ ಒಂದೇ. ಯಾಕಂದರೆ ಸ್ಮಶಾನವಾಸಿ ಯಾರು ಅಂದರೆ ಶಿವ. ಅವನು ಧರಿಸೋದು ಯಾವುದು ಅಂದರೆ ಇದೇ ವಿಭೂತಿ. ಅಲ್ಲಿಗೆ ಶಿವ ವಿಭೂತಿನ ಧರಿಸ್ತಾನೆ ಅಂತಂದರೆ ಜಗನ್ನಾಟಕ ಸೂತ್ರಧಾರಿ, ಜಗತ್ತಿಗೆ ಅಧಿಪತಿ, ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತ, ಅವನೇ ವಿಭೂತಿ ಧರಿಸ್ತಾನೆ ಅಂತಂದರೆ ಅದರ ಸಂಕೇತ ಏನಂತ ಗೊತ್ತಿದೆಯಾ? ಗೊತ್ತಿಲ್ಲ. ಎಲ್ಲರೂ ಹೇಳೋದಂದ್ರೆ ಅವನು ಶಿವ ಸ್ಮಶಾನವಾಸಿ, ಅದಕ್ಕೆ ಅವನು ವಿಭೂತಿ ಪಟ್ಟೆ ಬಡ್ಕೊಳ್ತಾನೆ ಅಂತ. ಆದರೆ ಅದರ ಒಳ ಹೊಕ್ಕು ನೋಡಿದಂತಹ ವಿಚಾರಗಳು ತಗೊಂಡಾಗ ಒಂದು ಜಾತಿ ಧರ್ಮಕ್ಕೆ ಮೀಸಲಾಗಿರ್ತಕ್ಕಂತಹ ಈ ವಿಭೂತಿ ಅಂತಕ್ಕಂತಹ ಮಹಾನ್ ಭಂಡಾರ ಇವತ್ತು ಪ್ರತಿ 15 ದಿವಸಕ್ಕೊಮ್ಮೆ ನೀವು ಮೈಯೆಲ್ಲ ಬಳ್ಕೊಂಡು, ಯಾವುದೇ ಜಾತಿ ಧರ್ಮ ಪಂಥ ಪಂಗಡ ಇಲ್ಲದ ಹಾಗೆ 15 ದಿವಸಕ್ಕೊಮ್ಮೆ ಬಳ್ಕೊಂಡು ಒಂದು 15-20 ನಿಮಿಷ ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಸಕಲ ಚರ್ಮ ದೋಷಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಗೊತ್ತಿದೆಯಾ? ಗೊತ್ತಿಲ್ಲ. ಇದನ್ನು ಮಾಡಿ ನೋಡಿ. ನಾವು ಹಣೆಗೆ ಮಾತ್ರ ಧರಿಸ್ಕೊಳ್ತಾ ಇದ್ವಿ, ಕೈಗೆಲ್ಲ ಪಟ್ಟೆ ಹಾಕೊಳ್ತಾ ಇದ್ವಿ, ಮೈಗೆಲ್ಲ ಹಾಕೋಬೋದಾ ಅಂತ ಎಷ್ಟೋ ಜನ ಗೊತ್ತಿರಲಿಲ್ಲ. ಮೈಗೆಲ್ಲ ಹಾಕೋಬೋದು. ಹಾಗೆಯೇ ನಮ್ಮ ಹಣೆಯ ಮಧ್ಯಭಾಗದಲ್ಲಿ ಆಜ್ಞಾ ಚಕ್ರ ಇದೆ ಅಂತೇಳಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಎಷ್ಟೋ ಸರಿ ಹೇಳಿದ್ದೀವಿ, ನಾವು ಆಜ್ಞಾ ಚಕ್ರ ಹಣೆಯ ಮಧ್ಯಭಾಗದಲ್ಲಿದೆ ಅಂತೇಳಿ. ಈ ಹಣೆಯ ಮಧ್ಯಭಾಗಕ್ಕೆ
ನಾವು ವಿಭೂತಿಯನ್ನು 3 ಪಟ್ಟಿಯನ್ನು ತೆಗೆದು ಹಿಂಗೆ ಹಾಕುವ ಮುಖಾಂತರ ಆ ಆಜ್ಞಾ ಚಕ್ರದಲ್ಲಿ ಇರತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಬಾಧೆಗಳು ಏನಿದೆ ಅಂದರೆ ಆ ಪ್ರತಿಯೊಬ್ಬ ವ್ಯಕ್ತಿಯ ಆಜ್ಞಾ ಚಕ್ರದ ಮುಖಾಂತರವೇ ಹೊರಗಡೆಯಿಂದ ಬಂದಿರತಕ್ಕಂತಹ ಎಲ್ಲ ದೃಷ್ಟಿ ದೋಷಗಳು, ಎಲ್ಲ ಕೆಟ್ಟ ನೆಗೆಟಿವ್ ಎನರ್ಜಿಗಳು, ಕೆಟ್ಟ ಪರಿಸರದ ಎನರ್ಜಿಗಳು ಅಥವಾ ದೃಷ್ಟಿ ದೋಷ ಎಲ್ಲವೂ ಕೂಡ ಅದರಿಂದನೇ ದೇಹ ಪ್ರವೇಶ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಗೊತ್ತಿಲ್ಲ ಅಂದರೆ ಇವತ್ತು ಕೇಳಿಸ್ಕೊಳ್ಳಿ. ನಾವು ಈ ಆಜ್ಞಾ ಚಕ್ರದ ಮೇಲೆ ನಾವು ವಿಭೂತಿ ಪಟ್ಟಿಯನ್ನು ಧಾರಣೆ ಮಾಡೋ ಮುಖಾಂತರ ಇದನ್ನು ನಾವು ತಡಿಬೋದಂತೆ. ಇವತ್ತು ಹೊರಗಡೆಯಿಂದ ಬಂದಿರತಕ್ಕಂತಹ ಹಲವಾರು ನೆಗೆಟಿವ್ ಎನರ್ಜಿಗಳು ನಮ್ಮ ಮನಸ್ಸಿನ ಮೂಲಕ, ಮೈಯ ಮೂಲಕ ನಮ್ಮ ಮನಸ್ಸಿಗೆ ಪ್ರಹಾರ ಮಾಡಿದಾಗ ನಾವು ಅದರೂ ಹೋಗ್ತೀವಿ. ಹಂಗೆ ಏನೋ ಬಾಧೆ, ಏನೋ ಹಿಂಸೆ ಎಲ್ಲ ಕೊಟ್ಟಿದ್ದಾನೆ ದೇವರು, ಆದರೂ ಕೂಡ ಹಿಂಸೆ ಅದು ಇದು ಅಂತ ಹೇಳ್ತೀವಿ. ಯಾರ ದೊಡ್ಡ ಕೇಳಿದ್ರೆ ನೋಡಮ್ಮ ನಿನಗೆ ಇದು ದೃಷ್ಟಿ ಆಗಿರ್ಬೇಕು, ದೃಷ್ಟಿ ತೆಗೆಸ್ಕೊ ಹೋಗು ಅಂತ ಹೇಳ್ತಾರೆ. ಆದರೆ ಅವತ್ತಿನ ಕಾಲದಲ್ಲಿ ಸೀದಾ ಪಟ್ಟಿ ಬೆಳೆದ್ಬಿಟ್ಟು ಆರಾಮಾಗಿ ಕೂತ್ಕೊಳ್ಳೋರು, ಆರಾಮಾಗಿ ಹೋಗ್ತೀವಿ. ಯಾವ ದೃಷ್ಟಿ ಇಲ್ಲ, ಎಂಥದ್ದು ಇಲ್ಲ. ಅದು ಅವತ್ತಿನ ಕಾಲದಲ್ಲಿ ಅವ್ರು ಕಂಡುಕೊಂಡ್ರೆ ಸತ್ಯ. ಇವತ್ತು ನಿಮಗೆ ವಿಭೂತಿ ಪಟ್ಟಿ ಹಾಕೊಳ್ಳೋಕ್ಕೆ ನಾಚಿಕೆ, ಎಷ್ಟೋ ಜನಕ್ಕೆ ನಾಚಿಕೆ ಅಂತೆ. ಎಂಥ ಜನ ಇದ್ರೆ ಶಿವ ಪರಮಾತ್ಮನೇ ಪಟ್ಟಿ ಧರಿಸ್ತಾನೆ, ವಿಭೂತಿ ಬರೆಸ್ತಾನೆ ಅಂತಂದ್ರೆ ಇವತ್ತಿನ ಮಕ್ಕಳು ಅಥವಾ ಇವತ್ತಿನ ಜನರಿಸತಕ್ಕಂತಹ ಮಧ್ಯವಯಸ್ಕರು, ಸ್ತ್ರೀಯರು, ಪುರುಷರು ಎಲ್ಲರೂ ಕೂಡ ವಿಭೂತಿ ಹಾಕೊಂಡು ಆಚೆ ಹೋಗೋಕ್ಕೆ ನಾಚಿಕೆ ಅಂತ ಹೇಳ್ತಾರೆ. ನನ್ನ ಹತ್ರ ಎಷ್ಟೋ ಜನ ಹೇಳಿದ್ದಾರೆ, ನಾಚಿಕೆ ಸರ್, ಹೆಂಗೆ ಸರ್ ಆಫೀಸ್ಗೆಲ್ಲ ಹೆಂಗೆ ಸರ್ ಹಾಕೊಂಡು ಹೋಗೋದು? ಯಾರು ನಿಮ್ಮ ಬಾಸ್, ನಿಮ್ಮ ಆಫೀಸಲ್ಲಿ ಸಾಫ್ಟ್ವೇರು ಇಂಜಿನಿಯರ್ಸ್ ಎಲ್ಲ ವಿಭೂತಿ ಹಾಕೊಂಡು ಬರ್ಬೇಡ ಅಂತ ಹೇಳಿದಾರ? ರೆಸ್ಟ್ರಿಕ್ಷನ್ ಮಾಡಿದಾರ? ಬೋರ್ಡ್ ಹಾಕಿದ್ದಾರೆ ದೊಡ್ಡದಾಗೆ? ಅದು ನಿಮ್ಮ ಸಂಸ್ಕಾರ, ಅದು ನಮ್ಮ ಹಿಂದೂ ಧರ್ಮದ ಸನಾತನ ಸಂಸ್ಕಾರ. ಆಯ್ತಾ? ಶಿವನನ್ನ ಪ್ರೀತಿ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಆಗ್ತಕ್ಕಂತಹ ಒಂದು ಭಂಡಾರ ಅದು ವಿಭೂತಿ ಭಸ್ಮ ಧಾರಣೆ. ಅಂದರೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಧಾರಣೆ. ಅದು ಅದನ್ನು ಹಾಕೊಂಡ್ಬರ್ಬೇಡ ಅಂತ ಯಾವುದನ್ನ ಆಫೀಸಲ್ಲಿ ರಿಸ್ಟ್ರಿಕ್ಷನ್ ಮಾಡಿದಾರ? ಸೆಂಟ್ರಲಿಂದ ಏನಾದರೂ, ಸ್ಟೇಟಿಂದ ಏನಾದರೂ ನಿಮಗೆ ನಿಯಮ ತಂದಿದ್ದಾರಾ? ನಿಮ್ಮ ಭ್ರಮೆ, ನಿಮ್ಮ ಮನಸ್ಥಿತಿ, ನಿಮ್ಮ ಕೆಟ್ಟ ಮನಸ್ಥಿತಿ. ಅದರಿಂದ ಹೊರಗಡೆ ಪ್ರಪಂಚತಕ್ಕಂಥ ಹಲವಾರು ದೃಷ್ಟಿ ದೋಷಗಳಿಗೆ ಬಲಿಯಾಗ್ತಾ ನೆಮ್ಮದಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಒದ್ದಾಡ್ತಿರಲ್ಲ. ಅದಕ್ಕೋಸ್ಕರನೇ ಅವತ್ತಿನ ಕಾಲದಲ್ಲಿ ಆಜ್ಞಾ ಚಕ್ರ ಇದೆ. ಆಜ್ಞಾ ಚಕ್ರದಿಂದ ಒಳಗಡೆ ಎಲ್ಲ ರೀತಿಯಾಗಿರ್ತಕ್ಕಂಥ ದೋಷಗಳು ಪ್ರವೇಶ ಮಾಡ್ತದೆ. ಅದನ್ನ ಯಾವಾಗಲೂ ಮುಚ್ಚಿರಬೇಕು ಅಂತೇಳಿ ಗಂಡಸರಿಗೆ ವಿಭೂತಿ ಪಟ್ಟೆನ ಹಾಕಿದ್ರು, ಹೆಂಗಸರಿಗೆ ಕುಂಕುಮ ಧಾರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದರೆ ಏನು ಮಾಡ್ತಿದ್ರಿ ನೀವು? ಎಲ್ಲ ಬಿಟ್ಟು ಹಾಕಿದ್ರಿ. ಅನುಭವಿಸ್ಬೇಕಲ್ವಾ? ಪ್ರೊಟೆಕ್ಷನ್ಸ್ ಇಲ್ಲ. ಪ್ರೊಟೆಕ್ಷನ್ಸ್ ಇಲ್ಲದ್ರಿಂದ ಅನುಭವಿಸ್ಬೇಕಲ್ವಾ? ಅದನ್ನು ಅನುಭವಿಸ್ತಾ ಇದ್ದೀರಾ. ಇದನ್ನು ಕೇಳಿ ಆದರೂ ಏನಾದರೂ ಬದಲಾವಣೆ ಮಾಡ್ಕೊಳ್ತೀರ ಅಂದರೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ. ಇದು ಒಂದಾಯ್ತಲ್ವಾ? ನೆಕ್ಸ್ಟು ಇನ್ನು ಗಂಟಲು ಅಂತ ಹೇಳ್ತೀವಿ. ಗಂಟಲು ಹಣೆ ಆಯಿತು. ಹಣೆ ಆದಮೇಲೆ ಗಂಟಲು. ಗಂಟಲು ಅಂದರೆ ಈ ಜಾಗದಲ್ಲಿ ಏನಿದೆ? ವಿಶುದ್ಧಿ ಚಕ್ರ ಅಂತ ಇದೆ. ವಿಶುದ್ಧಿ ಚಕ್ರದ ಮೇಲೆ ನಾವು ವಿಭೂತಿಯನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ನೀವು ನೋಡಿರ್ಬೋದು, ಇಲ್ಲೂ ಧಾರಣೆ ಮಾಡ್ಕೊಳ್ತಾರೆ, ಇಲ್ಲೂ ಧಾರಣೆ ಮಾಡ್ಕೊಳ್ತಾರೆ. ನೀವೆಲ್ಲ ಅಂದರೆ ಅದು ಪೂಜಾರಿ ಪುರೋಹಿತರಿಗೆ ಮಾತ್ರ ಮೀಸಲಾಗಿದೆ ಅನ್ಕೊಂಡಿರ್ತೀರ. ಪ್ರತಿಯೊಬ್ಬರು ನೀವು ಸೂಟು ಬೂಟ್ ಹಾಕೊಂಡು ಟಿಕ್ ಟಾಕ್ ಹಾಕೊಂಡು ಹೋಗ್ಬೋದು. ಯಾರೇನು ಕೇಳೋಕ್ಕೆ ಸಾಧ್ಯ ಇಲ್ಲ. ಯಾರು ಕೇಳೋಕ್ಕೆ ರೂಲ್ಸ್ ಇಲ್ಲ. ಅದು ನಿಮ್ಮ ಹಕ್ಕದು, ನಿಮ್ಮ ಪ್ರೊಟೆಕ್ಷನ್ ನಿಮ್ಮ ಹಕ್ಕದು. ಈ ವಿಶುದ್ಧ ಚಕ್ರದ ಮೇಲೆ ಅಂದರೆ ಗಂಟಲಿನ ಮೇಲೆ ಕತ್ತಿನ ಮಧ್ಯಭಾಗದಲ್ಲಿ ಹಾಕೊಳ್ತಕ್ಕಂತಹ ವಿಭೂತಿ ಧಾರಣೆಯಿಂದ ನಿಮ್ಮ ನಾಲ್ಗೆ ಕಂಟ್ರೋಲ್ ಬರ್ತದಂತೆ, ನಿಮ್ಮ ಮೈಂಡ್ ಕಂಟ್ರೋಲ್ ಬರ್ತದಂತೆ. ಯಾಕಂದರೆ ಗಂಟ್ಲು ಇವತ್ತು ಎಷ್ಟೋ ಜನ ತಾಳ್ಮೆ ಇಲ್ಲ, ಸಂಯಮ ಇಲ್ಲ, ಸಮಾಧಾನ ಇಲ್ಲ. ಏನೋ ಬಾಯಿ ಬಂದಂಗೆ ಮಾತಾಡ್ಬಿಡೋದು, ಏನೋ ಮಾತಾಡ್ಬಿಡ್ತೀರ. ಅದರಿಂದ ಎಷ್ಟೋ ಸಂಬಂಧಗಳು ಇವತ್ತು ಹಾಳಾಗೋಗ್ತದೆ. ಯಾಕೆ ಹೇಳಿ? ಕಂಟ್ರೋಲ್ ಇಲ್ಲ. ಆ ಕಂಟ್ರೋಲ್ ಇಲ್ಲ ಅನ್ನೋದಕ್ಕೋಸ್ಕರನೇ ಅವತ್ತಿನ ಕಾಲದಲ್ಲಿ ಆಜ್ಞಾ ಚಕ್ರದ ಮೇಲೆ ವಿಭೂತಿಯನ್ನು ಬಳಕಳಿ ಅಂತೇಳಿ ನಮ್ಮ ಹಿರಿಯರು ಋಷಿಮುನಿಗಳು ಜಾರಿಗೆ ತಗೊಂಬಂದರು. ಆದರೆ ಇದು ಇವತ್ತು ಪುರೋಹಿತರು ಪೂಜಾರಿಗಳಿಗೆ ಮಾತ್ರ ಮೀಸಲಾಗಿದೆ ಹೊರತು ನಮ್ಮಲ್ಲಿ ಯಾರು ಹಾಕೊಳ್ಳೋದು. ಅದನ್ನು ಜನರಲ್ಲಾಗೆ ಕಂಟ್ರೋಲ್ ಇದ್ದರೆ ಓಕೆ. ಕಂಟ್ರೋಲ್ ಇಲ್ಲ, ಬಾಯಿ ಬಂದಿದೆ ಮಾತಾಡ್ಬಿಡ್ತೀರ ಅಂತಂದರೆ ಅಲ್ಲಿ ಅನಾಹುತಗಳು ಗ್ಯಾರಂಟಿ ಅಲ್ವಾ? ಅದಕ್ಕೆ ನಮ್ಗೆ ಕಂಟ್ರೋಲ್ ಇರಬೇಕಲ್ವಾ? ಆ ಕಂಟ್ರೋಲ್ ಆಗೋದಕ್ಕೋಸ್ಕರನೇ ಈ ಜಾಗದಲ್ಲಿ ವಿಭೂತಿ ಬಳಕಳಿ ಅಂತ ಅವತ್ತಂದರು. ಸಾಧ್ಯ ಇದೆ, ಇದನ್ನು ಫಾಲೋಅಪ್ ಮಾಡಿ. ನೆಕ್ಸ್ಟು ಎದೆ ಭಾಗದಲ್ಲಿ ಬಂದಾಗ ಏನಿದೆ? ಅಲ್ಲಿ ಹೃದಯ ಇದೆ, ಹಾರ್ಟ್ ಇದೆ. ಇವತ್ತು ಹಾರ್ಟ್ ಪ್ರಾಬ್ಲಮ್ಮು ಅದು ಇದು ಏನೇನೋ ಹೇಳ್ತೀರಾ. ಉಸಿರಾಟ ಏರುಗತಿಲಾಗ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ, ಹೊಡ್ಕೊಳ್ತದೆ, ಗುಡ್ಡು ಅಂತ ಹೊಡ್ಕೊಳ್ತದೆ, ಭಯ ಆಗ್ತದೆ, ಏನೇನೋ ಹೇಳ್ತೀರಾ. ಅವತ್ತೆಲ್ಲ ಇದೆಲ್ಲ ಇರಲೇ ಇಲ್ಲ, ಅವೆಲ್ಲ ಏನೂ ಇರಲಿಲ್ಲ. ಇವತ್ತು ಜಾಸ್ತಿ ಆಗೋಗಿದೆ. ಯಾಕೆ ಹೇಳಾಗಿದೆ ಹೇಳಿ? ಪ್ರೊಟೆಕ್ಷನ್ಸ್ ಇಲ್ಲ. ಅಲ್ಲಿ ಆ ಹೃದಯ ಭಾಗದಲ್ಲಿ ಅನಾಹತ ಅಂತೇಳಿ ಒಂದು ಚಕ್ರ ಇದೆ. ಆಯಿತಾ? ಆಜ್ಞಾ ಚಕ್ರ, ವಿಶುದ್ಧ ಚಕ್ರ, ಅನಾಹುತ ಚಕ್ರ ಅಂತ ಇದೆ.
ಆ ಅನಾಹುತ ಚಕ್ರನೇ ಹಾರ್ಟ್ ಚಕ್ರ ಅಂತ ಕರಿತೀವಿ. ಆ ಜಾಗದಲ್ಲಿ ನಾವು ವಿಭೂತಿಯನ್ನು ಬಳಕೊಳ್ಳೋ ಮುಖಾಂತರ ನಮ್ಮ ಏರುಗತಿಯಲ್ಲಿರ್ತಕ್ಕಂತಹ, ಉದ್ವೇಗ ಆಗ್ತಕ್ಕಂತಹ, ಭಯ ಆದಾಗ ಪುಕ್ಕು 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 ಅಂತ ಹೊಡ್ಕೊಳ್ತಕ್ಕಂತಹ ಹಾರ್ಟಿನ ಕಂಟ್ರೋಲನ್ನು ನಾವು ಮಾಡ್ಬೋದು. ಎದೆ ಬಡಿತವನ್ನು, ಹಾರ್ಟ್ ಬಡಿತವನ್ನು ನಾವು ಕಂಟ್ರೋಲ್ ಮಾಡ್ಬೋದಂತೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಇವತ್ತು ಎಷ್ಟು ಜನ ಇದರಿಂದ ಒದ್ದಾಡ್ತೀರಿ ಹೇಳಿ ನೋಡೋಣ. ಉಸಿರಾಟದ ಗತಿ ಸರಿ ಹೋಗ್ತದಂತೆ ಲೆಕ್ಕ ಹಾಕೊಳ್ಳಿ. ಅಷ್ಟು ಪವರ್ ಇದೆ ಆ ವಿಭೂತಿಗೆ, ಅಷ್ಟು ಪವರ್ ಇದೆ. ಅದನ್ನು ಅಲ್ಲಿ ಧಾರಣೆ ಮಾಡ್ಕೊಳ್ಳೋ ಮುಖಾಂತರ ನಾವು ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ತ ದೋಷಗಳನ್ನು, ಬಾಧೆಗಳನ್ನು ಕೂಡ ನಿವೃತ್ತಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಆ ಜಾಗದಲ್ಲಿ ವಿಭೂತಿ ಪಟ್ಟೆಯನ್ನು ಬಳ್ಕೋಬೇಕಂತೆ. ನೋಡಿ, ಸಾಧ್ಯ ಇದ್ರೆ ಬಳ್ಕೊಳ್ಳಿ. ನಿಮ್ಮನ್ನ ಇವೆಲ್ಲ ಹಾಕೊಂಡು ಹೆಂಗೆ ಆಚೆ ಕಡೆ ಹೋಗೋದು ಅಂತ ನೀವು ಕೇಳ್ಕೊಬೋದು. ಅಟ್ಲೀಸ್ಟ್ ರಜಾ ಇದ್ದಾಗಾದ್ರೂ ಮಾಡ್ಕೊಳ್ಳಿ ಮನೇಲಿ. ಸುಮ್ಮನೆ ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು, ಅವರು ಚಾಟ್ ಮಾಡ್ಕೊಂಡು, ಇವ್ರು ಚಾಟ್ ಮಾಡಿಕೊಂಡು, ಆ ಲವ್ ಈ ಲವ್, ಅದು ಇದು, ಆಂಟಿ ಲವ್ ಅಂತೆ, ಅಂಕಲ್ ಲವ್ ಅಂತೆ, ಮಕ್ಕಳ ಲವ್ ಅಂತೆ, ಕಾಲೇಜ್ ಲವ್ ಅಂತೆ, ಸ್ಕೂಲ್ ಲವ್ ಅಂತೆ, ಇವೆಲ್ಲ ಮಾಡಿ ಮನಸ್ಸು ದೇಹ ಎಲ್ಲ ಕೇಳಿಸ್ಕೊಳ್ಳೋ ಬದಲು ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿರ್ತಕ್ಕಂಥ ಸನಾತನ ಪರಂಪರೆಯ ಈ ನಿಯಮಗಳನ್ನು ಅಳವಡಿಸ್ಕೊಂಡು ನಾವು ಭಾಳದಿಂದ ಆ ಇಡೀ ವಾರ ಪೂರ್ತಿ ಭಾಳ ಚುರುಕಾಗಿ, ಭಾಳ ಎನರ್ಜೈಸ್ ಆಗಿ, ಭಾಳ ಚೆನ್ನಾಗಿರ್ಬೋದಂತೆ. ಯಾಕಂದರೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂತಹ ಈ ವಿಭೂತಿ ಧಾರಣೆ ನಮ್ಮ ಇಡೀ ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ ಕೊಡತಕ್ಕಂಥ ಮೊದಲನೇ ಅಸ್ತ್ರ ಅಂತೆ. ಹೃದಯ ಭಾಗವನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಅನಾಹತ ಚಕ್ರವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಹೃದಯದ ಮೇಲೆ ವಿಭೂತಿಯನ್ನು ಧಾರಣೆ ಮಾಡಬೇಕು ಅಂತಕ್ಕಂಥ ಬಗ್ಗೆ ತಿಳ್ಕೊಂಡ್ವಿ. ಅದರಿಂದ ಹೃದಯದ ಆರೋಗ್ಯ ಸ್ಥಿರವಾಗ್ತದೆ, ಹೃದಯದಲ್ಲಿರ್ತಕ್ಕಂಥ ಎಲ್ಲ ಬಾಧೆಗಳು ಕೂಡ ನಿವೃತ್ತಿ ಆಗ್ತದೆ ಅಂತಕ್ಕಂಥ ತಿಳ್ಕೊಂಡ್ರೆ ಹಿಂದಿನ ಭಾಗದಲ್ಲಿ. ಈಗ ನೆಕ್ಸ್ಟ್ ಭಾಗ ಯಾವುದು? ಮಣಿಪೂರಕ ಚಕ್ರ. ನೋಡಿ, ಅನಾಹುತ ಆದಮೇಲೆ ಅದು ಕೆಳಗಡೆ ಇರ್ತಕ್ಕಂಥ ಹೊಟ್ಟೆ ಮಧ್ಯಭಾಗ ಮಣಿಪೂರಕ ಚಕ್ರ. ಮಣಿಪೂರಕ ಚಕ್ರ ಇಲ್ಲಿ ವಿಭೂತಿ ಧಾರಣೆ ಯಾಕೆ ಮಾಡ್ತೀವಿ ನಾವು? ಹೊಟ್ಟೆ ಮಧ್ಯಭಾಗದಲ್ಲಿ ನಾವು ವಿಭೂತಿ ಧಾರಣೆ ಮಾಡಿದ್ರೆ ನಮಗೆ ಜೀರ್ಣಶಕ್ತಿ ಹೆಚ್ಚಾಗ್ತದೆ. ನೋಡಿ, ಇವತ್ತೆಲ್ಲ ಫಾಸ್ಟ್ ಫುಡ್ಡು, ಆಳು ಮೂಳು ಏನೇನೋ ತಿಂದು ತೇಗಿ ಮನೇಲಿ ಅಡುಗೆನೇ ಮಾಡಲ್ಲ. ಯಾವ ಹೋಟೆಲ್ ನೋಡಿದ್ರು ಜನ ಜನ ಜನ, ಯಾವ ಬಾರಲ್ಲಿ ನೋಡಿದ್ರು ಜನ ಜನ ಜನ. ನೀವು ಹೊರಗಡೆ ಸ್ವಲ್ಪ ಹೋಗಿ ನೋಡಿ, ಎಲ್ಲಿ ನೋಡ್ರು ಜನ. ಮನೇಲಿ ಅಡುಗೆನೇ ಮಾಡಲು ಮರ್ತ್ಬಿಟ್ಟಿದ್ದಾರೆ. ಎಲ್ಲ ಹೊರಗಡೆ ತಿಂಡಿ ತಿಂದು 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 ಗಬ್ಬೆದಾಗಿದೆ ಹೊಟ್ಟೆ. ಅದರಿಂದ ಈ ಜಾಗದಲ್ಲಿ ವಿಭೂತಿ ಧಾರಣೆ ಮಾಡೋ ಮುಖಾಂತರ ನಿಮ್ಮ ಹೊಟ್ಟೆಯ ಆರೋಗ್ಯವನ್ನು ಸರಿಪಡಿಸ್ಕೋಬೋದಂತೆ. ಜೀರ್ಣಕ್ರಿಯೆ ಬಹಳ ಸುಲಲಿತವಾಗ್ತಂತೆ. ಜೀರ್ಣಕ್ರಿಯೆ ನೋಡಿ, ಎಲ್ಲ ಕಾಯಿಲೆಗಳ ಅಗರ ಬಂದು ಹೊಟ್ಟೆ. ಅದೊಂಥರ ಗರ್ಭಗುಡಿ ಇದ್ದಂಗೆ. ಗರ್ಭಗುಡಿ ಶುದ್ಧವಾಗಿಲ್ಲ ಅಂದರೆ ಹೋಯ್ತು, ಎಲ್ಲ ಮುಗೀತು ಕತೆ. ಇದು ಸ್ವಲ್ಪ ತಲೆಗಾಕಳಿ. ಅದಕ್ಕೆ ಯಾವುದೇ ಟಾನಿಕ್ಕು, ಯಾವುದೇ ಮಾತ್ರೆ ತಗೊಂಡ್ರು ಹೊಟ್ಟೆಗೆ ಹೋಗೋದು. ತಲೆನೋವಿದ್ರು ಹೊಟ್ಟೆಗೆ ತಗೊಳ್ಳೋದು ಮಾತ್ರೆನ. ಆದರೆ ಹೊಟ್ಟೆ ಅಶುದ್ಧವಾಗಿದ್ದರೆ, ಜೀರ್ಣಕ್ರಿಯೆ ಇಲ್ಲದೆ ಹೋದರೆ ಏನಾಗ್ತದೆ? ನಾವು ಯಾವ ಮಾತ್ರೆ ತೊಗೊಂಡ್ರು, ಯಾವ ಟ್ರೀಟ್ಮೆಂಟ್ ತೊಗೊಂಡ್ರು ಫಲಕಾರಿ ಆಗೋದಿಲ್ಲ. ಅದರಿಂದ ಹೊಟ್ಟೆಯನ್ನು ಶುದ್ಧ ಮಾಡ್ಕೋಬೇಕು, ಮಣಿಪೂರಕ ಚಕ್ರವನ್ನು ಶುದ್ಧ ಮಾಡ್ಕೋಬೇಕು. ಮಣಿಪೂರಕ ಚಕ್ರ ತುಂಬ ಕಾನ್ಫಿಡೆಂಟಾಗಿರಬೇಕು, ಚೆನ್ನಾಗಿರಬೇಕು ಅಂದರೆ ಇದು ಆ ಭಾಗಕ್ಕೆ ಇರಬೇಕಂತೆ. ಹಾಗೆಯೇ ನಿಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತದಂತೆ. ಎಷ್ಟೋ ಜನ ಬಾಡಿ ಹಿಟ್ಟು, ಕಣ್ಣೂರಿ, ಕಾಲೂರಿ, ಕೈಯೂರಿ ಏನೇನೋ ಹೇಳ್ತೀರ ಪಾಪ. ಯಾಕಂದರೆ ಅಷ್ಟು ದಿವಸದ ಕೆಲಸ ಮಾಡ್ಕೊಂಡು ಬಂದಿರ್ತೀರ, ಶ್ರಮ ಆಗಿರ್ತದೆ, ಸರಿಯಾಗಿ ಕರೆಕ್ಟಾಗಿ ನೀರು ಕುಡಿಯೋದಿಲ್ಲ. ಅದರಿಂದ ಏನಾಗುತ್ತೆ? ಬಾಡಿ ಹೀಟು, ಎಕ್ಸಸ್ ಆಫ್ ಹೀಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆದರೆ ನೀವು ಮಣಿಪೂರಕ ಚಕ್ರದಲ್ಲಿ ನೀವು ವಿಭೂತಿ ಧಾರಣೆ ಮಾಡೋದ್ರಿಂದ ಈ ದೋಷವನ್ನು ನಿವೃತ್ತಿ ಮಾಡ್ಬೋದಂತೆ. ಹಾಗೆಯೇ ಎಷ್ಟೋ ಜನಕ್ಕೆ ಅಸ್ತಮ ಇರ್ತದೆ. ಈ ಅಸ್ತಮವನ್ನು ನೀವು ವಿಭೂತಿ ಧಾರಣೆ ಮಾಡೋ ಮುಖಾಂತರ ಕಂಟ್ರೋಲ್ ತೊಗೊಂಬರ್ಬೋದು, ವಾಸಿ ಮಾಡ್ಬೋದಂತೆ. ನೋಡಿ, ಎಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳಿದೆ, ಇದನ್ನು ತಿಳ್ಕೊಳ್ಳಿ. ಇನ್ನು ನೆಕ್ಸ್ಟು ಕಿಬ್ಬೊಟ್ಟೆ, ಒಕ್ಕಳಿಂದ ಕೆಳಗಿರ್ತಕ್ಕಂಥದ್ದು ಕಿಬ್ಬೊಟ್ಟೆ ಅಂತ ಹೇಳ್ತೀವಿ. ಈ ಕಿಬ್ಬೊಟ್ಟೆನಲ್ಲೂ ಕೂಡ ಒಂದು ಚಕ್ರ ಇದೆ. ಯಾವ ಚಕ್ರ ಇದೆ ಅಂದರೆ ಸ್ವಾದಿಷ್ಠಾನ ಚಕ್ರ ಅಂತ ಹೇಳ್ತೀವಿ. ಸ್ವಾದಿಷ್ಠಾನ ಚಕ್ರ. ಆ ಸ್ವಾದಿಷ್ಠಾನ ಚಕ್ರದ ಮೇಲೆ ನಾವು ವಿಭೂತಿ ಧಾರಣೆ ಮಾಡೋ ಮುಖಾಂತರ ಗ್ಯಾಸ್ ಟ್ರಬಲನ್ನು ಓಡಿಸ್ಬೋದಂತೆ. ಗ್ಯಾಸ್ ಟ್ರಬಲನ್ನು ಒಡೆದೋಡಿಸ್ಬೋದಂತೆ. ಹಾಗೆಯೇ ನಿಮಗೆ ಎಷ್ಟೋ ಜನ ಮದ್ದಾಕ್ಬಿಟ್ಟಿದ್ದಾರೆ, ನನಗೆ ಹೊಟ್ಟೆ ನೋವು, ಅದು ಇದು ಏನೇನೋ ಹೇಳ್ತೀರ ಪಾಪ. ಅದೆಲ್ಲವೂ ಕೂಡ ಈ ವಿಭೂತಿ ಧಾರಣೆಯಿಂದ ಭಸ್ಮವಾಗೋಗ್ತದಂತೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಋತುಮತಿ ಆದಮೇಲೆ ಆ ಋತುಮತಿ ದೋಷಗಳು ಕಾಡ್ತಿರ್ತದೆ ಪಾಪ. ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಹಿಂಸೆ ಅನುಭವಿಸ್ತಾರೆ. ಆದರೆ ವಿಭೂತಿ ಧಾರಣೆ ಮಾಡ್ಕೊಂಬಂದಾಗ ಆ ಸಮಯದಲ್ಲಿ ಆಗ್ತಕ್ಕಂತಹ ಬಾಧೆಗಳು ಕಾಣಿಸೋದೇ ಇಲ್ಲ, ನಿಮಗೆ ಗೊತ್ತೇ ಆಗೋದಿಲ್ಲ. ಅಷ್ಟು ನೆಮ್ಮದಿ, ಸುಖ, ಶಾಂತಿಗಿರ್ತೀರ. ನೋಡಿ, ದೇವರು ಎಷ್ಟೊಂದೆಲ್ಲ ನಮಗೆ ಮಾಡಿಕೊಟ್ಟಿದ್ದಾನೆ ಅಂತಂದರೆ, ಒಂದು ಪರಮ ಶ್ರೇಷ್ಠವಾಗಿರ್ತಕ್ಕಂತಹ ಭಂಡಾರ ಅಂತ ಹೇಳ್ಬೋದು ಆ ವಿಭೂತಿ. ಶಿವನ ಭಸ್ಮ, ಆ ವಿಭೂತಿಯನ್ನು
ಒರಿಜಿನಲ್ ಕೇಳಿ ತಗೊಳ್ಳಿ. ಯಾವುದೇದೋ ತೊಗೊಂಡು ಹಚ್ಕೊಂಬಿಟ್ಟು ಅಯ್ಯೋ ಏನೂ ಹೇಳಿದ್ವಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇವತ್ತೆಲ್ಲ ಗೊತ್ತಲ್ವ, ಎಲ್ಲ ಡೂಪ್ಲಿಕೇಟ್ಸ್. ಒರಿಜಿನಲ್ 10 ಭಾಗ ಇದ್ದರೆ ಡೂಪ್ಲಿಕೇಟ್ಸ್ 90 ಭಾಗ ಇದೆ ಇವತ್ತು. ಅದರಿಂದ ಒರಿಜಿನಲ್ ವಿಭೂತಿಯನ್ನು ಕೇಳಿ ತೊಗೊಂಡು ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಆದರೂ 15 ದಿವಸಕ್ಕೊಮ್ಮೆ ಆದರೂ ಕೂಡ ಈ ಪ್ರಕ್ರಿಯೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಯಾವುದೇ ಹಬ್ಬ ಹರಿದಿನ ಪೂಜೆ ಪುನಸ್ಕಾರಗಳು ವೈದಿಕ ಕಾರ್ಯಕ್ರಮ ಬಂದಾಗ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥ ಮೈ ಕೈ ಕಾಲು ಹೊಟ್ಟೆ ಎದೆ ಎಲ್ಲ ಧಾರಣೆ ಮಾಡ್ಕೊಳ್ತಕ್ಕಂಥದ್ರಿಂದ ಜೀವನದ ಸುಖ ಬದುಕಿಗೆ, ನೆಮ್ಮದಿ ಬದುಕಿಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ಈ ವಿಭೂತಿ ಧಾರಣೆ ತಂದುಕೊಡ್ತಿದೆ ಅಂತಂದರೆ ಯಾವ ಯೋಗನೂ ಬೇಕಾಗಿಲ್ಲ, ಯಾವ ಧ್ಯಾನನೂ ಬೇಕಾಗಿಲ್ಲ, ಯಾವ ಮೆಡಿಸಿನ್ ಬೇಕಾಗಿಲ್ಲ, ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ದೂರ ಹೋಗಿ ಕೂತ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಒಂದು ವಿಭೂತಿ ಕಟ್ಟೆ ಇಟ್ಕೊಂಡು ನಾವು ಮಾಡ್ಕೊಳ್ತಾ ಬರ್ತಕ್ಕಂಥ ಒಂದು ವಿಚಾರ ಇದೆಯಲ್ವಾ, ಇದು ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ಯಾವುದೇ ಜಾತಿ ಭೇದ ಭಾವ ಇಲ್ಲ ವೀಕ್ಷಕರೇ. ಇದನ್ನು ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡಿಕೊಂಡು ಅದರ ಒಂದು ಫಲಾಫಲಗಳನ್ನು ಪಡ್ಕೊಂಡು ಮುಂದಿನ ಜನ್ರೇಷನ್, ಇವತ್ತು ಮಕ್ಕಳು ಕೇಳೋದಿಲ್ಲ, ಹೋಗಪ್ಪ ನೀನು ಮಾಡ್ಕೊ ಇನ್ನೂ ಯಾವ ಕಾಲದಲ್ಲಿ ಇದೆಯಾ ಅಂತ ಹೇಳ್ತಕ್ಕಂಥವ್ರು ಇವತ್ತು ಜಾಸ್ತಿ ಇದ್ದಾರೆ. ಆದರೆ ಅದರ ಮಹತ್ವ, ಅದರ ಫಲಾನುಫಲಗಳ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಈಗಲಿಂದಲೇ ಚಿಕ್ಕ ಮಕ್ಕಳಿಂದನೇ ಅವಕ್ಕೆ ಧಾರಣೆ ಮಾಡ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ಕಲಿಸಿದ್ರೆ ಅವು ಜೀವನದಲ್ಲಿ ಪರಮ ಸುಖಿಗಳಾಗಿ ಬೆಳೀತಾ ಹೋಗ್ತಾರೆ. ನೀವು ಸುಖವಾಗಿರ್ತೀರ. ಒಳ್ಳೆಯದಾಗಲಿ.